ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈಗ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಅನ್ನ ಬರೆದಿದ್ದೀರಾ, ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ. ರಿಸಲ್ಟ್ ಬಂದ ನಂತರ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಅನೌನ್ಸ್ ಆಗುತ್ತಲ್ವಾ, ಅದರ ನಂತರ ನೀವು ನೆಕ್ಸ್ಟ್ ಕೋರ್ಸ್ ಪಿ ಯು ಸಿ ನಂತರದ ಕೋರ್ಸ್ ಅನ್ನ ಜಾಯ್ನ್ ಆಗ್ತೀರಾ. ಈ ವಿಡಿಯೋದಲ್ಲಿ ನಾವು ಈಗ ಡಿಗ್ರಿ ಏನಿರುತ್ತೆ ಅದರಲ್ಲಿ ಬಿ ಎ ಕೋರ್ಸ್ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಿದೀವಿ. ಈಗ ಪಿ ಯು ಸಿಯಲ್ಲಿ ಆರ್ಟ್ಸ್ ಅನ್ನ ಸ್ಟಡಿ ಮಾಡಿದಂತಹ ಹೆಚ್ಚಿನ ವಿದ್ಯಾರ್ಥಿಗಳು ಬಿ ಎ ಕೋರ್ಸ್ ಅನ್ನ ಮಾಡ್ತಾರೆ. ಅದ್ರ ಜೊತೆಗೇನೆ ಈಗ ಸೈನ್ಸ್ ಹಾಗೆ ಕಾಮರ್ಸ್ ಅನ್ನ ಸ್ಟಡಿ ಮಾಡಿದಂಥ ವಿದ್ಯಾರ್ಥಿಗಳು ಕೂಡ ನಾನೀಗ ಮುಂದೆ ಡಿಗ್ರಿಯಲ್ಲಿ ಬಿ ಎ ಕೋರ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಓಕೆ, ಈಗ ಬಿ ಎ ಏನಿರುತ್ತೆ ಇದು 3 ಇಯರ್ಸ್ ಕೋರ್ಸ್ ಆಗಿರುತ್ತೆ. ಟೋಟಲ್ 6 ಸೆಮಿಸ್ಟರ್ಸ್ ಇರುತ್ತೆ. ಸಬ್ಜೆಕ್ಟ್ಸ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಈ ಟೋಟಲ್ 6 ವಿಷಯಗಳ ಎಕ್ಸಾಮ್ ಅನ್ನು ನೀವು ಬರೀತೀರಾ. 6 ವಿಷಯಗಳ ಎಕ್ಸಾಮ್ ಅನ್ನು ಬರೀತೀರಾ. ಅದರಲ್ಲಿ 3 ಕೋರ್ ಸಬ್ಜೆಕ್ಟ್ಸ್ ಇರುತ್ತೆ, 2 ಲ್ಯಾಂಗ್ವೇಜಸ್ ಇರುತ್ತೆ. ಅದಂತರ ಒಂದು ಕಂಪಲ್ಸರಿ ಸಬ್ಜೆಕ್ಟ್ ಅನ್ನ ಯೂನಿವರ್ಸಿಟಿ ಕಡೆಯಿಂದ ಕೊಡ್ತಾರೆ, ಅದನ್ನ ಸ್ಟಡಿ ಮಾಡಬೇಕಾಗುತ್ತೆ. ಓಕೆ, ಈಗ ಕೋರ್ ಸಬ್ಜೆಕ್ಟ್ಸ್ಗಳಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳ ಆಪ್ಷನ್ ಇರುತ್ತೆ ಅದನ್ನ ಹೇಳೋದಾದ್ರೆ ಈಗ ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್, ಎಜುಕೇಷನ್, ಹಾಗೆ ಕೆಲವು ಕಾಲೇಜ್ಗಳಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಸಬ್ಜೆಕ್ಟ್ ಅನ್ನ ಕೊಡ್ತಾರೆ. ಇದೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಹಾಗೆ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಕೂಡ. ನಿಮಗೆ ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಬ್ಜೆಕ್ಟ್ ಸಿಗತ್ತೆ ಅಂತ ಹೇಳಿದ್ರೆ ಇದನ್ನ ಸ್ಟಡಿ ಮಾಡಿ. ಯಾಕಂತ ಹೇಳಿದ್ರೆ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ ಏನಿದೆ ಅದರ ಪ್ರಿಪರೇಷನ್ಗೆ ನಿಮಗೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೇನೆ ಈಗ ಡಿಗ್ರಿಯಲ್ಲಿ ಕೋರ್ ಸಬ್ಜೆಕ್ಟಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳನ್ನ ಸೆಲೆಕ್ಟ್ ಮಾಡ್ತಿರೋ ಅದನ್ನ ಯೂಸ್ ಮಾಡ್ಕೊಂಡು ಅಥವಾ ಅದ್ರ ಮೇಲೆ ನೀವು ಮುಂದೆ ಪಿ ಜಿ ಕೋರ್ಸನ್ನ ಎಮ್ ಎ ಕೋರ್ಸನ್ನ ಮಾಡಬೇಕು ಅಂತ ಹೇಳಿದ್ರೆ ಮಾಡೋದಕ್ಕಾಗತ್ತೆ. ಅದಕ್ಕೋಸ್ಕರ ಈಗ ಎಮ್ ಎ ಕನ್ನಡ ಹಾಗೆ ಎಮ್ ಎ ಇಂಗ್ಲೀಷ್ ಈ ರೀತಿ ನಿಮ್ಮ ಪ್ಲಾನ್ ಇದ್ರೆ ಈಗ ಎಮ್ ಎ ಇಂಗ್ಲೀಷ್ ಮಾಡಬೇಕು ಅಂತ ಹೇಳಿದ್ರೆ ಕೋರ್ ಸಬ್ಜೆಕ್ಟಲ್ಲಿ ಇಂಗ್ಲೀಷ್ ಲಿಟ್ರೇಚರ್ನ ಕೂಡ ಸ್ಟಡಿ ಮಾಡಬೇಕಾಗತ್ತೆ. ಹಾಗೆ ಎಮ್ ಎ ಕನ್ನಡ ಅಂತ ಹೇಳಿದ್ರೆ ಈ ಕನ್ನಡ ಲಿಟ್ರೇಚರ್ನ ಸ್ಟಡಿ ಮಾಡಬೇಕಾಗತ್ತೆ. ಯಾವಾಗ ಈ ಬಿ ಎದಲ್ಲಿ ಕನ್ನಡ ಲಿಟ್ರೇಚರ್ನ ಬಿ ಎದಲ್ಲಿ ಸ್ಟಡಿ ಮಾಡಿದ್ರೆ ಮುಂದೆ ಎಮ್ ಎ ಕನ್ನಡನ ಮಾಡೋದಕ್ಕಾಗತ್ತೆ. ಓಕೆ, ಹಾಗಿದ್ರೆ ಈ 3 ಕೋರ್ ಸಬ್ಜೆಕ್ಟ್ಸ್ಗಳ ಕಾಂಬಿನೇಷನ್ ಸೆಲೆಕ್ಟ್ ಮಾಡ್ಕೋಬೇಕು. ಅದನ್ನ ಸೆಲೆಕ್ಟ್ ಮಾಡ್ಕೋತೀರಾ. ಅದ ನಂತರ 2 ಲ್ಯಾಂಗ್ವೇಜಸ್ ಅನ್ನ ಸ್ಟಡಿ ಮಾಡಬೇಕಾಗುತ್ತೆ. ನಂತರ ಆ 2 ಲ್ಯಾಂಗ್ವೇಜ್ಗಳಲ್ಲಿ ಒಂದು ಲ್ಯಾಂಗ್ವೇಜ್ ಅಥವಾ ಒಂದು ಭಾಷೆ ಏನಿರುತ್ತೆ ಅದು ಕನ್ನಡನೇ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಸ್ಟೇಟ್ ಲ್ಯಾಂಗ್ವೇಜ್ ಏನಿರುತ್ತೆ ಅದು ಕಂಪಲ್ಸರಿ, ಅದನ್ನ ಸ್ಟಡಿ ಮಾಡಲೇಬೇಕು. ಮತ್ತೊಂದು ಲ್ಯಾಂಗ್ವೇಜ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನಂತರ ಒಂದು ಕಂಪಲ್ಸರಿ ಸಬ್ಜೆಕ್ಟ್ ಅಂತ ಹೇಳಿದೆ ಯೂನಿವರ್ಸಿಟಿ ಕಡೆಯಿಂದ ಪ್ರತಿ ಸೆಮಿಸ್ಟರ್ಗೆ ಕೊಡ್ತಾರೆ. ಇದು ಕಂಪಲ್ಸರಿ ಸಬ್ಜೆಕ್ಟ್ ನೀವು ಸ್ಟಡಿ ಮಾಡಬೇಕು ಅಂತ, ಅದನ್ನ ಸ್ಟಡಿ ಮಾಡಬೇಕು. ಅದು ನಿಮ್ಗೆ ಹೆಲ್ಪ್ ಆಗೋ ರೀತಿನೇ ಇರುತ್ತೆ. ಅಂದ್ರೆ ರಿಯಲ್ ಲೈಫಲ್ಲಿ ಹೆಲ್ಪ್ ಆಗೋ ರೀತಿ ಅಥವಾ ಮುಂದೆ ನಿಮಗೆ ಜಾಬ್ ಮಾಡೋ ಟೈಮಲ್ಲಿ ಹೆಲ್ಪ್ ಆಗೋ ರೀತಿ ಕೆಲವೊಂದು ನಾಲೆಜ್ ನಿಮ್ಮ ಹತ್ರ ಇರಬೇಕಾಗತ್ತೆ. ಅದಕ್ಕೆ ರಿಲೇಟೆಡ್ ಟಾಪಿಕ್ಸ್ ಅನ್ನ ಅಥವಾ ಅದಕ್ಕೆ ರಿಲೇಟೆಡ್ ಸಬ್ಜೆಕ್ಟ್ ಅನ್ನ ಯೂನಿವರ್ಸಿಟಿ ಅವರು ಕಂಪಲ್ಸರಿ ಸಬ್ಜೆಕ್ಟ್ ಆಗಿ ಕೊಡ್ತಾರೆ. ಈಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ನಂತರ ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು, ಈ ರೀತಿ ಈ ಸಬ್ಜೆಕ್ಟ್ಸ್ ಇರುತ್ತೆ. ಒಂದು ಕಂಪಲ್ಸರಿ ಸಬ್ಜೆಕ್ಟ್ ಅಂತ ಹೇಳ್ತಾ ಅಲ್ವಾ, ಅದರೊಳಗಡೆ ಟೋಟಲ್ 6 ವಿಷಯಗಳ ಎಕ್ಸಾಮ್ ಅನ್ನ ನೀವು ಬರೀತೀರಾ. ಓಕೆ, ಅದರ ನಂತರ ಮುಂದಿನ ವಿಷಯವನ್ನ ಹೇಳೋದಾದ್ರೆ ಲಿಟ್ರೇಚರ್ ಅಂತ ಹೇಳಿದೆ. ಈಗ ಕನ್ನಡ ಲಿಟ್ರೇಚರ್ ಆಗಿರ್ಬೋದು, ಇಂಗ್ಲಿಷ್ ಲಿಟ್ರೇಚರ್ ಆಗಿರ್ಬೋದು, ಹಿಂದಿ ಲಿಟ್ರೇಚರ್ ಆಗಿರ್ಬೋದು. ಇದರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಈಗ ಪೋಯೆಟ್ರಿ, ಡ್ರಾಮಾ, ನಾವೆಲ್ಸ್, ಹಾಗೆ ಶಾರ್ಟ್ ಸ್ಟೋರೀಸ್ ಅಥವಾ ಸ್ಟೋರೀಸ್ ಏನಿರುತ್ತೆ ಅದಕ್ಕೆ ರಿಲೇಟೆಡ್ ಡೀಟೇಲ್ಸ್ ಅನ್ನ ಕೊಟ್ಟಿರ್ತಾರೆ. ಅಂದ್ರೆ ಅದರಲ್ಲಿ ಬೇರೆ ಬೇರೆ ಪ್ರಕಾರಗಳು ಯಾವ್ದಿದಾವೆ, ಅದರ ಲಕ್ಷಣಗಳು ಯಾವ್ಯಾವುದು, ಯಾವ ರೀತಿ ಇರಬೇಕು. ಈಗ ಒಂದು ಪೋಯೆಟ್ರಿ ಬರೀತಂದ್ರೆ ಅದು ಯಾವ ರೀತಿ ಇರಬೇಕು, ನಾವೆಲ್ಸ್ ಯಾವ ರೀತಿ ಇರಬೇಕು, ಸೊ ಅದೆಲ್ಲ ನೀವು ಸ್ಟಡಿ ಮಾಡ್ತೀರಾ. ಓಕೆ, ಅದಂತರ ಈ ಲಿಟ್ರೇಚರ್ ಅಥವಾ ಸಾಹಿತ್ಯ ಏನಿದೆ ಈ ಒಂದು ಫೀಲ್ಡ್ಗೆ ಕಾಂಟ್ರಿಬ್ಯೂಷನ್ ನೀಡಿದಂತಹ ವ್ಯಕ್ತಿಗಳು ಏನಿದ್ದಾರೆ ಅವರ ಬಗ್ಗೆ ಕೂಡ ನೀವು ಸ್ಟಡಿ ಮಾಡಬೇಕಾಗತ್ತೆ. ಎಲ್ಲಿ ಈ ಲಿಟ್ರೇಚರ್ ಏನಿರುತ್ತೆ ಅದರಲ್ಲಿ. ಅದಂತರ ಕೆರಿಯರ್ ಆಪ್ಷನ್ಸ್ ಅಥವಾ ಮುಂದೆ ಏನೇನನ್ನು ಸ್ಟಡಿ ಮಾಡಬಹುದು ಇದನ್ನು ತಿಳ್ಕೊಳ್ಳೋದಾದ್ರೆ ಬಿ ಎ ಆದ ನಂತರ ಹೆಚ್ಚಿನ ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಬರೀತಾರೆ. ಓಕೆ, ಬಿ ಎ ಕಂಪ್ಲೀಟ್ ಮಾಡ್ತಾರೆ. ಬಿ ಎ ಸ್ಟಡಿ ಮಾಡ್ತಾ ಇರಬೇಕಾದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಗಳ ಪ್ರಿಪರೇಷನ್ ಕೂಡ ನಡೆಸ್ತಾ ಇರ್ತಾರೆ. ಈಗ UPSC, KPSC ಈ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಿದೆ ಅವುಗಳ ಪ್ರಿಪರೇಷನ್ ನಡೆಸ್ತಾ ಇರ್ತಾರೆ. ಅದಂತರ ಡಿಗ್ರಿ ಆದ ನಂತರ ಕೂಡ ಒಂದು 6 ಮಂತ್ಸ್ ಆಗಿರಬಹುದು, 1 ಇಯರ್ ಟೈಮ್ ಅನ್ನ ತೆಗೆದುಕೊಂಡು, ಅದಕ್ಕಿಂತ ಸ್ವಲ್ಪ ಟೈಮ್ ಬೇಕಂದ್ರೆ ಅದನ್ನೂ ಕೂಡ ತೆಗೆದುಕೊಂಡು ಚೆನ್ನಾಗಿ ಪ್ರಿಪೇರ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಜಾಬ್ ಅನ್ನ ಜಾಯ್ನ್ ಆಗ್ತಾರೆ, ಗೌರ್ಮೆಂಟ್ ಜಾಬ್ಸ್ ಅನ್ನ ಜಾಯ್ನ್ ಆಗ್ತಾರೆ. ಈಗ ಕಾಂಪಿಟೇಟಿವ್ ಎಕ್ಸಾಮ್ಗಳ ಬಗ್ಗೆ ಹೆಸರನ್ನ ಹೇಳೋದಾದ್ರೆ UPSC, KPSC, CDS, ನಂತರ CAPF ಈ ರೀತಿ ಎಕ್ಸಾಮ್ಸ್ ಇರುತ್ತೆ. ಅದರ ಪ್ರಿಪರೇಷನ್ ಕೂಡ ನೀವು ಡಿಗ್ರಿ ಜಾಯ್ನ್ ಆಗ್ತಿರಲ್ವಾ ಆವಾಗಿಂದನೇ ಸ್ಟಾರ್ಟ್ ಮಾಡ್ಬೇಕು ಆಕ್ಚುಲಿ. ಅದಂತರ ಮುಂದಿನ ವಿಷಯವನ್ನ ಹೇಳೋದಾದ್ರೆ ಬಿ ಎ ಆದ ನಂತರ ನಿಮಗೆ ಟೀಚಿಂಗ್ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ನಾನೀಗ ಟೀಚರ್ ಆಗ್ತೀನಿ, ಸ್ಟೂಡೆಂಟ್ಸ್ಗೆ ಟೀಚ್ ಮಾಡ್ತೀನಿ ಅಂದ್ರೆ ಕೆಲವೊಮ್ಮೆ ಏನಿರುತ್ತೆ ನನಗೆ ಯಾವ ರೀತಿ ಟೀಚರ್ ಸಿಕ್ಕಿದ್ರೋ ಅವರಿಂದ ಇನ್ಸ್ಪೈರ್ ಆಗಿ ಆ ರೀತಿ ಟೀಚರ್ ನಾನು ಕೂಡ ಆಗ್ತೀನಿ ಅಂತ ಇರುತ್ತೆ. ಅದಕ್ಕೋಸ್ಕರ ನೀವು ಟೀಚರ್ ಆಗಬೇಕು ಅಂತ ಹೇಳಿದ್ರೆ ಬಿ ಎ ಆದ ನಂತರ BEd ಕೋರ್ಸ್ ಅನ್ನ ಮಾಡಬಹುದು. ಬಿ ಎ 3 ವರ್ಷದ ಕೋರ್ಸ್ ಆಗಿರುತ್ತೆ, BEd 2 ವರ್ಷದ ಕೋರ್ಸ್ ಆಗಿರುತ್ತೆ. ಸೊ ಬಿ ಎ ಆದ ನಂತರ BEd ಅನ್ನ ಮಾಡಿದ್ರೆ ಹೈಸ್ಕೂಲ್ ವರೆಗೆ ನೀವು ಟೀಚರ್ ಆಗಿ ಟೀಚ್ ಮಾಡ್ಬೋದು. ಓಕೆ, ಅಂದ್ರೆ BEd ಮಾಡ್ತೀರಾ, ಅದಂತರ TET ಎಕ್ಸಾಮ್ ಅಂತ ಇರುತ್ತೆ, ಅದನ್ನ ಕ್ಲಿಯರ್ ಮಾಡಬೇಕು. ಅದಂತರ ಗೌರ್ಮೆಂಟ್ ಅವರು ರಿಕ್ರೂಟ್ಮೆಂಟ್ಗೋಸ್ಕರ CET ಎಕ್ಸಾಮ್ನ ಕೂಡ ಕರೀತಾರೆ, ಸರಿನಾ? ಅದನ್ನು ಕೂಡ ಕ್ಲಿಯರ್ ಮಾಡಿದ್ರೆ ಗೌರ್ಮೆಂಟ್ ಟೀಚರ್ ಆಗಿ ಅಪಾಯಿಂಟ್ಮೆಂಟ್ ಅನ್ನ ಪಡೆದುಕೊಂಡು ಗೌರ್ಮೆಂಟ್ ಟೀಚರ್ ಆಗಿ ವರ್ಕ್ ಮಾಡಬಹುದು.
ಓಕೆ. ಅದಂತರ ಮುಂದಿನ ವಿಷಯವನ್ನ ಹೇಳೋದಾದ್ರೆ MA ಕೋರ್ಸ್, ಅದ್ರ ಬಗ್ಗೆ ಶಾರ್ಟ್ ಆಗಿ ಈಗಾಗಲೇ ಹೇಳಿದೆ. MA ಕೋರ್ಸ್ ಏನಿರುತ್ತೆ, ಇದು 2 ವರ್ಷದ ಕೋರ್ಸ್ ಆಗಿರುತ್ತೆ. ನೀವು ಡಿಗ್ರಿಯಲ್ಲಿ ಕೋರ್ಸ್ ಸಬ್ಜೆಕ್ಟ್ ಅಲ್ಲಿ ಯಾವ ಸಬ್ಜೆಕ್ಟ್ ಗಳನ್ನ ತೆಗೆದುಕೊಂಡಿರ್ತೀರೋ ಅದರಲ್ಲಿ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅನ್ನ MA ದಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ಸ್ಟಡಿ ಮಾಡಬಹುದು. MA ಕೋರ್ಸ್ ಆದ್ಮೇಲೂ ಕೂಡ ನೀವು B.Ed ಅನ್ನ ಮಾಡಿದ್ರೆ PUC ಕಾಲೇಜ್ಗಳಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡಬಹುದು. ಇಲ್ಲದ್ರೆ MA ಕೋರ್ಸ್ ಆದ ನಂತರ ರಿಸರ್ಚ್ ಫೀಲ್ಡ್ ಅಲ್ಲೂ ಕೂಡ ನೀವು ಹೋಗೋದಕ್ಕೆ ಅವಕಾಶ ಇರುತ್ತೆ. ನಂತರ ಮುಂದಿನ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ BA LLB ಅಥವಾ LLB ಕೋರ್ಸ್ ಏನಿರುತ್ತೆ ಅದು ಟೋಟಲ್ 5 ವರ್ಷದ ಕೋರ್ಸ್ LLB. ಬಟ್ ನೀವು BA ಆದ ನಂತರ LLB ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ LLB 3 ವರ್ಷದ ಕೋರ್ಸ್ ಆಗುತ್ತೆ. BA ಕೋರ್ಸ್ 3 ವರ್ಷ, ಅದರ ನಂತರ ನೀವು LLB ಮಾಡ್ಬೇಕಂತ ಹೇಳಿದ್ರೆ ಆ LLB 3 ವರ್ಷದ ಕೋರ್ಸ್ ಆಗಿರುತ್ತೆ. ನಂತರ ಮುಂದಿನ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ ಈಗ BA ದಲ್ಲಿ ಸ್ಟಡಿ ಮಾಡಿದಂತಹ ವಿದ್ಯಾರ್ಥಿಗಳು ಮುಂದೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸ್ಕ್ರಿಪ್ಟ್ ರೈಟರ್, ಡೈಲಾಗ್ ರೈಟರ್ ಈ ರೀತಿ ವರ್ಕ್ ಮಾಡಬಹುದು. ಬಟ್ ಲಿಟರೇಚರ್ ಏನು ಸ್ಟಡಿ ಮಾಡ್ತಾರೆ ವಿದ್ಯಾರ್ಥಿಗಳು, ಲಿಟರೇಚರ್ ಸ್ಟಡಿ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಇದು ಒಂದು ಒಳ್ಳೆ ಆಪ್ಷನ್. ಯಾವುದು, ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಡೈಲಾಗ್ ರೈಟಿಂಗ್ ಅಥವಾ ಸ್ಟೋರಿ ರೈಟಿಂಗ್ ವರ್ಕ್ ಅನ್ನ ಮಾಡೋದು. ಅದಂತರ ಮುಂದಿನ ವಿಷಯವನ್ನ ಹೇಳೋದಾದ್ರೆ ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ ನಿಮ್ಮ ಹತ್ರ ಇದ್ರೆ HR, ಮ್ಯಾನೇಜರ್ ಹಾಗೆ ಆರ್ಗನೈಸರ್ ಈ ರೀತಿ ವರ್ಕ್ ಅನ್ನ ನೀವು ಮಾಡಬಹುದು. ನಂತರ ಈ ಹಿಸ್ಟ್ರಿ ಸ್ಟೂಡೆಂಟ್ಸ್ ಏನಿರ್ತಾರೆ, ಡಿಗ್ರಿಯಲ್ಲಿ ಹಿಸ್ಟ್ರಿಯನ್ನ ಸ್ಟಡಿ ಮಾಡೋ ಸ್ಟೂಡೆಂಟ್ಸ್ ಅಂತ ವಿದ್ಯಾರ್ಥಿಗಳು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್, ಅದರ ನಂತರ ಟೂರಿಸಂ ಪ್ಲೇಸಸ್ ಏನಿರುತ್ತೆ ಅಲ್ಲಿ ಗೈಡ್ ಆಗು ಕೂಡ ವರ್ಕ್ ಮಾಡೋದಕ್ಕೆ ಆಗುತ್ತೆ. ನಂತರ ಎಕನಾಮಿಕ್ಸ್ ಸ್ಟಡಿ ಮಾಡಿದ ಸ್ಟೂಡೆಂಟ್ಸ್ ಏನಿರ್ತಾರೆ ಅವರು ಸಿವಿಲ್ ಸರ್ವಿಸ್ ಏನಿರುತ್ತೆ ಅದರ ಎಕ್ಸಾಮ್ಸ್ ಅನ್ನ ಜಾಸ್ತಿ ಫೋಕಸ್ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ನೀವು ಎಕನಾಮಿಕ್ಸ್ ಏನಿರುತ್ತೆ ಅದನ್ನ ಸ್ಟಡಿ ಮಾಡ್ತೀರಾ, ಅದರಿಂದ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಏನು ಕ್ವಶನ್ಸ್ ಕೂಡ ಬಂದಿರುತ್ತೆ, ನಿಮಗೆ ಈಸಿ ಆಗುತ್ತೆ. ಸೊ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪರೇಷನ್ ನೀವು ಮಾಡಬಹುದು. ಅಂದ್ರೆ ಪೊಲಿಟಿಕಲ್ ಸೈನ್ಸ್ ಅನ್ನ ಸ್ಟಡಿ ಮಾಡಿದ ನಂತರ ನೀವು ಪೊಲಿಟಿಕಲ್ ಅಡ್ವೈಸರ್ ಈ ರೀತಿ ವರ್ಕ್ ಅನ್ನು ಕೂಡ ಮಾಡೋದಕ್ಕೆ ಅವಕಾಶ ಇರುತ್ತೆ. ನಂತರ ಇದಿಷ್ಟು ವಿಷಯ ಆಗಿತ್ತು. ಮತ್ತೆ ಏನಾದ್ರು ಡೀಟೇಲ್ಸ್ ಬೇಕಿದ್ರೆ ಕನ್ನಡ ತಿಳಿಸಿ. ಆಲ್ ದಿ ಬೆಸ್ಟ್ ಫಾರ್ ಫ್ಯೂಚರ್. ಜೈ ಹಿಂದ್, ವಂದೇ ಮಾತರಂ.